ಶ್ರೀಕಾಂತ್ ಎಲ್ಲರನ್ನೂ ನೋಡಿದ, ಆದರೆ ಅವನ ಕಣ್ಣಿಗೆ ಗೌರಿ ಕಾಣಲಿಲ್ಲ. ಇದನ್ನು ನೋಡಿ ರುಕ್ಕು ಅಕ್ಕ, ಎಲ್ಲಿ ಗೌರಿ ಕಾಣಿಸ್ತಿಲ್ಲ ಎನ್ನುವಾಗ, ಅಯ್ಯೋ ಶ್ರೀಕಾಂತಪ್ಪ, ಅವರು ಏನೋ ಪ್ರಾಜೆಕ್ಟ್ ಅಂತೆ, ಬಂದಾಗಿನಿಂದ ಸ್ಟಡಿ ರೂಮಲ್ಲೇ ಕೂತಿದ್ದಾರೆ. ಸ್ಟಡಿ ರೂಮಿಂದ ಆಚೆ ತಲೆ ಹಾಕಿಲ್ಲ. ಕರೆದರೂ ನೀವು ಊಟ ಮಾಡಿ ಮಲಗಿ, ನಾನು ಈ ಪ್ರಾಜೆಕ್ಟ್ ಮುಗಿಸಿದ ಮೇಲೆ ನಾನೇ ಊಟ ಮಾಡ್ತೀನಿ ಅಕ್ಕ, ನೀವು ಹೋಗಿ ಎಂದಿದ್ದಾರೆ ಎಂದಳು. ಶ್ರೀಕಾಂತ್, ಏನಿದು ಈ ಹುಡುಗಿಯ ಹೊಸ ಶೈಲಿ ಎನ್ನುತ್ತಾ ರೂಮ್ ಕಡೆ ನಡೆದನು. ಅವನು ಹೋದಾಗಲೇ ಮೊದಲೇ ಸ್ಟಡಿ ರೂಮ್ ಬಾಗಿಲಲ್ಲಿ ನಿಂತು ತನ್ನ ಯೂನಿಫಾರ್ಮ್ ಬಟನ್ ಓಪನ್ ಮಾಡುತ್ತಾ, ಏನಿದು ಗೌರಿ, ಇಷ್ಟೊಂದು ಹಠ ಮಾಡೋದಾ? ಸಾರಿ ಅಂದೆ ತಾನೇ, ಓಪನ್ ಮಾಡು ಡೋರ್ ಎನ್ನುತ್ತಾ ಮೆಲ್ಲಗೆ ತನ್ನ ಸ್ಟಡಿ ರೂಮ್ ಡೋರ್ ತಟ್ಟಿದ. ಆದರೆ ಆ ಕಡೆಯಿಂದ ಒಂದು ಸಣ್ಣ ಶಬ್ದವೂ ಬರಲಿಲ್ಲ. ಮತ್ತೆ ಶರ್ಟ್ ಓಪನ್ ಮಾಡುತ್ತಾ ಒಂದೆರಡು ಬಾರಿ ತಟ್ಟಿದ. ಆದರೆ ಗೌರಿಯ ಸ್ವಲ್ಪವೂ ಶಬ್ದ ಕೇಳದಿದ್ದಾಗ, ಗೌರಿ, ನೀನು ನನ್ನ ಹೆಂಡತಿ ಅಲ್ವಾ? ನಿನಗೆ ನಾನು ಅಷ್ಟೂರೆಗೂ ಅಧಿಕಾರ ಇಲ್ವಾ? ಹಾಗಿದ್ರೆ ಇದು ಯಾವ ಥರದ ಕೋಪ ನನ್ನ ಮೇಲೆ? ಕೋಪಕ್ಕೆ ನೀನು ನಿನ್ನ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು, ಬಾ ಆಚೆ ಎನ್ನುತ್ತಾ ಡೋರ್ ಬಳಿ ನಿಲ್ಲುತ್ತಾನೆ. ಆದರೂ ಗೌರಿ ಏನೂ ಮಾತನಾಡಲಿಲ್ಲ. ಶ್ರೀಕಾಂತ್ಗೆ ನಿಜ ಕೋಪ ಬಂದಿತ್ತು. ಹಾಗಾಗಿ ತನ್ನ ಶಕ್ತಿಯೆಲ್ಲವನ್ನು ಸೇರಿಸಿ ಡೋರ್ ತಳ್ಳುತ್ತಾನೆ. ಡೋರ್ ಕುಂಡಿ ಸ್ವಲ್ಪ ಲೂಸ್ ಆಗಿದ್ದರಿಂದ ಬೇಗನೆ ಡೋರ್ ಕುಂಡಿ ಮುರಿದು ಓಪನ್ ಆಗಿಬಿಡುತ್ತದೆ. ಅವಳನ್ನು ಬೈಯಬೇಕು ಎಂದಲೇ ಸಿಟ್ಟಿನಿಂದ ಹೋದ ಶ್ರೀಕಾಂತ್ ಒಂದು ಕ್ಷಣ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ನೋಡಿದರೆ ಅವಳು ನೆಲದ ಮೇಲೆ ಮಲಗಿದ್ದಳು. ಇದನ್ನು ನೋಡಿ ಸ್ವಲ್ಪ ಮುಗುಳ್ನಗುತ್ತಾ ಅವಳ ಬಳಿ ಬಂದು ನೋಡಿದ ಶ್ರೀಕಾಂತ್ ಅವಳನ್ನು ಮುಟ್ಟಿ ಎಬ್ಬಿಸಲು ಹೋದಾಗ ಅವನಿಗೆ ಅನುಭವವಾಯಿತು, ಅವಳಿಗೆ ಜ್ವರ ಬಂದಿದೆ ಎಂದು. ಅವಳ ಮೈಕೈ ಎಲ್ಲವೂ ಬೆಂಕಿಯಂತೆ ಕಾದಿತ್ತು. ಆವಾಗಲೇ ಅವನಿಗೆ ತಿಳಿದಿದ್ದು ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಎಂದು. ಕೂಡಲೇ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬೇಗನೆ ತನ್ನ ಬೆಡ್ ಮೇಲೆ ತಂದು ಮಲಗಿಸಿ ಡಾಕ್ಟರ್ ನಂಬರ್ಗೆ ಡಯಲ್ ಮಾಡುತ್ತಾ ಆಚೆ ಬಂದವನು ರುಕ್ಮಿಣಿಗೆ, ಸನ್ನೆಯಲ್ಲೇ ರುಕ್ಕು ಅಕ್ಕ, ಬೇಗ ಬನ್ನಿ ಇಲ್ಲಿ ಎಂದನು. ಅಜ್ಜಿ ಅಲ್ಲೇ ಇರುವಾಗ ಗಮನಿಸಿದ ರುಕ್ಮಿಣಿಗೆ, ಅಕ್ಕ ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಸುಮ್ಮನೆ ರೂಮ್ಗೆ ಬನ್ನಿ ಎಂದ. ರುಕ್ಕು ಒಮ್ಮೆ ಶ್ರೀಕಾಂತ್ ಮುಖ ನೋಡಿ ಅರ್ಥ ಆಗದಂತೆ ಅವನ ಮಾತನ್ನು ಪಾಲಿಸುತ್ತಾ ಸಾಮಾನ್ಯವಾದ ಮುಖಭಾವ ಮಾಡಿ ಅವನ ಹಿಂದೆ ನಡೆದಳು. ರೂಮ್ನಲ್ಲಿ ಗೌರಿ ಬೇಗ ಬೆಡ್ ಮೇಲೆ ಮಲಗಿರುವುದನ್ನು ನೋಡಿದ ರುಕ್ಮಿಣಿ, ಅಲ್ಲ ಗೌರಿ, ಓದ್ಕೋತೀನಿ ಅಂದವರು ಮಲಗವ್ರಲ್ಲ ಎನ್ನುತ್ತಾ ಅವರ ಬಳಿ ಬಂದು ಅವಳನ್ನು ಎಬ್ಬಿಸುತ್ತಾ, ಗೌರಿ ಅಕ್ಕ, ಊಟ ಮಾಡಾದರೂ ಮಲಗಬೇಕು ತಾನೇ ಎಂದು ಅವಳನ್ನು ಮುಟ್ಟಿದಳು. ಅವಳಿಗೂ ಅರಿವಾಯಿತು ಗೌರಿ ಜ್ವರ ಬಂದಿರುವುದು. ಅಷ್ಟರಲ್ಲಿ ಹಿಂದೆ ತಿರುಗಿ ಶ್ರೀಕಾಂತಪ್ಪ ಎನ್ನುವಷ್ಟರಲ್ಲಿ ಶ್ರೀಕಾಂತ್ ಡಾಕ್ಟರ್ ಬಳಿ ಮಾತನಾಡುತ್ತಿದ್ದುದನ್ನು ಕೇಳಿ, ಅಜ್ಜಿ ಮಲಗುವ ತನಕ ಮನೆಗೆ ಡಾಕ್ಟರ್ ಕರೆಸೋದು ಕಷ್ಟವಾಗಿತ್ತು. ಕರೆಸಿದರೆ ಅವರಿಗೆ ಇವರಿಬ್ಬರ ನಡುವಿನ ಮನಸ್ತಾಪ ತಿಳಿಯುತ್ತಿತ್ತು. ಅವಳನ್ನೇ ಹೊರಗೆ ಕರೆದುಕೊಂಡು ಹೋಗಲು ಅವಳಿಗೆ ಪ್ರಜ್ಞಾವಸ್ಥೆಯಲ್ಲಿ ಅವಳು ಇರಲಿಲ್ಲ. ಇದೆಲ್ಲವನ್ನು ತಿಳಿದು ಅಜ್ಜಿಯ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದೆ ಎಂದು ಶ್ರೀಕಾಂತ್ ಡಾಕ್ಟರ್ಗೆ ಫೋನ್ ಮಾಡಿ ಗೌರಿಯ ಸ್ಥಿತಿಯನ್ನು ತಿಳಿಸಿ ಮನೆಯಲ್ಲೇ ಫಸ್ಟ್ ಏಡ್ ಥರ ಮಾಡಬಹುದಾ ಎಂದು ವಿಚಾರಿಸುತ್ತಿದ್ದನು. ಅವರು ಕೆಲವೊಂದು ಟಿಪ್ಸ್ ಮತ್ತು ಟ್ಯಾಬ್ಲೆಟ್ಸ್ಗಳ ಬಗ್ಗೆ ತಿಳಿಸಿದರು. ಅವರ ಮಾತನ್ನು ಪೂರ್ತಿ ಕೇಳಿದ ನಂತರ ರುಕ್ಮಿಣಿಯ ಕಡೆ ನೋಡಿದ ಶ್ರೀಕಾಂತ್ಗೆ, ರುಕ್ಮಿಣಿ, ಏನು ಇದು ಶ್ರೀಕಾಂತಪ್ಪ, ಮೈಯೆಲ್ಲ ಬೆಂಕಿ ಕೆಂಡದಂತಾಗಿದೆಯಲ್ಲ ಎನ್ನುವಾಗ, ಹೌದು, ಅವಳು ನಾನು ನೋಡಿದಾಗಲೇ ಸ್ಟಡಿ ರೂಮ್ನಲ್ಲಿ ಜ್ಞಾನ ಇಲ್ಲದೆ ಮಲಗಿದ್ದಳು ಎನ್ನುತ್ತಾ ಅವಳ ಮತ್ತೊಂದು ಮಗ್ಗಲಿಗೆ ಬಂದು ಅವಳನ್ನು ತನ್ನ ಭುಜದ ಮೇಲಕ್ಕೆ ಎತ್ತಿಕೊಳ್ಳುವಾಗ, ನಡೀರಿ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದಳು ರುಕ್ಮಿಣಿ. ಇಲ್ಲ ಅಕ್ಕ, ಅಜ್ಜಿ ಮಲಗೋದು 10 ಗಂಟೆಗೆ, ಅಲ್ಲಿ ತನಕ ಅವರು ಲಾನ್ನಲ್ಲಿ ವಾಕ್ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ತನಕ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮತ್ತು ಕಾಟನ್ ಬಟ್ಟೆ ತನ್ನಿ, ಆದರೆ ಅಜ್ಜಿಗೆ ಗೊತ್ತಾಗಬಾರದು ಎನ್ನುವಾಗ ರುಕ್ಮಿಣಿ ಹೂ ಎಂದು ತಲೆ ಆಡಿಸಿ ಅಡುಗೆ ಮನೆಯ ಕಡೆ ನಡೆದರು. ರುಕ್ಕು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ರೆಡಿ ಮಾಡಿ ಅಜ್ಜಿ ಇಲ್ಲದಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಶ್ರೀಕಾಂತ್ಗೆ ನೀಡಿದಳು. ಶ್ರೀಕಾಂತ್ ಡಾಕ್ಟರ್ ಹೇಳಿದ್ದನ್ನು ನೆನಪಿಸಿಕೊಂಡು ಗೌರಿಗೆ ಊಟ ತಿನ್ನಿಸಿ ನಂತರ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ನೀಡಬೇಕು ಮತ್ತು ಅವಳ ಬಾಡಿ ಟೆಂಪರೇಚರ್ ಕಮ್ಮಿ ಆಗೋ ತನಕ ಅವಳಿಗೆ ಪ್ರಜ್ಞೆ ಬರುವುದಿಲ್ಲ ಎಂದು ಹೇಳಿದರು. ರುಕ್ಕುವನ್ನು ಕರೆದು ಗೌರಿಯ ಬಾಡಿಗೆಲ್ಲ ತಣ್ಣೀರು ಬಟ್ಟೆ ಹಾಕಲು ಹೇಳಬೇಕೆಂದು ಮಾತು ಶುರು ಮಾಡಿದ. ಮೊದಲೇ ರುಕ್ಮಿಣಿ, ಶ್ರೀಕಾಂತಪ್ಪ, ಇನ್ನೇನಾದರೂ ಬೇಕು ಅಂದರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ, ಅಜ್ಜಿ ಒಬ್ಬರೇ ಲಾನಲ್ಲಿದ್ದಾರೆ ಮತ್ತು ನನ್ನ ಕರೀತಿದ್ದಾರೆ, ಹಾಗಾಗಿ ಹೋಗ್ತೀನಿ, ಜಾಸ್ತಿ ಹೊತ್ತು ಇಷ್ಟೊತ್ತಂಕ ನಿಮ್ಮ ರೂಮಲ್ಲೇ ಇದ್ದರೆ ಅಜ್ಜಿ ಅನುಮಾನಿಸುತ್ತಾರೆ ಎಂದಳು. ಶ್ರೀಕಾಂತ್ಗೂ ರುಕ್ಕುವಿನ ಮಾತು ಸರಿ ಎನಿಸಿತು. ಹಾಗಾಗಿ ಅವನು ಹೂ ಎಂದು ಒಪ್ಪಿಗೆ ತಿಳಿಸಿದ. ಆದರೆ ಅವನಿಗೆ ಈಗಲೂ ತಿಳಿಯುತ್ತಿಲ್ಲ, ಗೌರಿ ಪ್ರಜ್ಞೆಯಲ್ಲಿ ಇಲ್ಲದಿದ್ದಾಗ ಅವಳ ಮೈಗೆಲ್ಲ ತಣ್ಣೀರು ಬಟ್ಟೆ ಹೇಗೆ ಸವರಲಿ ಎಂದು. ಅವನ ಮನಸ್ಸು ಇದನ್ನು ಒಪ್ಪಲಿಲ್ಲ. ಹೇಗೆ ಅವಳು ಹೆಂಡತಿಯಾದರೂ ಅವಳು ಹೆಣ್ಣೆ, ಅವಳಿಗೆ ತಿಳಿಯದೆ ಅವಳ ದೇಹವನ್ನು ಹೇಗೆ ನಾನು ನೋಡುವುದು, ಅವಳ ಒಪ್ಪಿಗೆ ಇಲ್ಲದೆ ನಾನು ಮುಟ್ಟುವುದು ಸರಿಯಾ ಎಂತೆಲ್ಲ ಅವನಿಗೆ ಅನ್ನಿಸಿತ್ತಾದರೂ
ಆದರೆ ಈಗ ಅವನಿಗೆ ಬೇರೆ ವಿಧಿಯಿಲ್ಲ. ಆದರೂ ಅವಳೇನಾದರೂ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಎನ್ನುವ ಭಯ ಬೇರೆ. ಆದರೂ ಮನಸ್ಸು ಮಾಡಿ ಇವಳು ನನ್ನ ಹೆಂಡತಿ, ಇವಳನ್ನು ಈ ರೀತಿ ನೋಡುವ ಹಕ್ಕು ನನಗೂ ಇದೆ ಎಂದು ಧೈರ್ಯ ತುಂಬಿಕೊಂಡು ತನ್ನ ರೂಮ್ ಡೋರ್ ಲಾಕ್ ಮಾಡಿದವನು ಧೈರ್ಯ ಮಾಡಿ ಅವಳ ಬಳಿ ಬಂದು ತನ್ನ ಹೆಗಲ ಮೇಲೆ ಎತ್ತಿ ಕೂರಿಸಿಕೊಂಡವನು ಅವಳ ಟಾಪ್ ಹುಕ್ಸ್ ತೆಗೆಯತೊಡಗಿದ. ಯಾಕೋ ಮುಜುಗರ ಅನ್ನಿಸಿ ಅವಳನ್ನು ಅಲ್ಲೇ ಇದ್ದ ಅವರ ಬೆಡ್ಶೀಟನ್ನು ತೆಗೆದುಕೊಂಡು ಅವಳನ್ನು ಪೂರ್ತಿ ಅದರೊಳಗೆ ಕವರ್ ಮಾಡಿ ಅದರ ಒಳಗೆ ತನ್ನ ಕೈ ಹಾಕಿ ಅವಳ ಬಟ್ಟೆಯನ್ನು ತೆಗೆದನು ಮತ್ತು ಅವಳನ್ನು ಮತ್ತೆ ಮಲಗಿಸಿ ಬೆಡ್ಶೀಟನ್ನು ಮತ್ತಷ್ಟು ನೀಟಾಗಿ ಕವರ್ ಮಾಡಿ ರುಕ್ಕು ತಂದಿದ್ದ ಬೆಚ್ಚಗಿನ ನೀರಲ್ಲಿ ಕಾಟನ್ ಬಟ್ಟೆ ಅದ್ದುತ್ತಾ ನೀರು ಪೂರ್ತಿ ಖಾಲಿಯಾಗುವಂತೆ ಹಿಂಡಿ ಅವಳ ಅಂಗಾಂಗಗಳಿಗೂ ಆ ಬಟ್ಟೆಯಿಂದ ಕಾವು ಕೊಡುತ್ತಾ ಬಂದನು. ಅವನಿಗೆ ಇದು ತುಂಬ ಮುಜುಗರ ತರುತ್ತಿತ್ತು. ಅವಳು ಪ್ರಜ್ಞೆ ಇಲ್ಲವಲ್ಲ, ಹಾಗಾಗಿ ಅವಳು ಎದ್ದು ಎಲ್ಲಿ ತಪ್ಪು ತಿಳಿಯುತ್ತಾಳೋ ಎನ್ನುವ ಭಯ ಅವನಿಗೆ ಇತ್ತು. ಆದರೆ ಸದ್ಯ ಅವಳ ಆರೋಗ್ಯ ಮುಖ್ಯ ಇತ್ತು ಶ್ರೀಕಾಂತ್ಗೆ. ಅವಳ ದೇಹಕ್ಕೆ ನೀರಿನ ಬಟ್ಟೆ ಮಸಾಜ್ ಮಾಡುವಾಗ ಅವನ ಕಂಟ್ರೋಲ್ ಅವನೇ ತಪ್ಪುತ್ತಿದ್ದಂತೆ ಅನಿಸುತ್ತಿತ್ತು. ಅವಳನ್ನು ಬೆಡ್ಶೀಟ್ ಕವರ್ ಮಾಡಿಯೇ ಬೆಡ್ಶೀಟ್ ಒಳಗೆ ಕೇವಲ ತನ್ನ ಕೈ ಹಾಕಿ ಈ ರೀತಿ ಬಟ್ಟೆಯನ್ನು ಮೈಮೇಲೆ ಆಡಿಸುತ್ತಿದ್ದನು. ಆದರೆ ಅಲ್ಲಲ್ಲಿ ಅವನ ಕೈ ಆಡಿಸುವಾಗ ಅವಳ ಬಾಡಿಗೆ ಟಚ್ ಆಗುತ್ತಿತ್ತು. ಅವನಿಗೆ ಸಣ್ಣ ಕರೆಂಟ್ ಶಾಕ್ ಹೊಡೆದಂತೆ ಅನಿಸುತ್ತಿತ್ತು. ಗೌರಿ ಒಂದು ಅರ್ಧ ಗಂಟೆಗಳು ತಣ್ಣೀರ್ ಮಸಾಜ್ ಮಾಡಿದ ನಂತರ ಸಣ್ಣಗೆ ಕಣ್ಣು ತೆರೆದಳು. ಅವಳು ಎದ್ದೇಳಲು ಪ್ರಯತ್ನಿಸಿದಳು. ಯಾವಾಗ ಅವಳ ಮೈಮೇಲೆ ಬೆಡ್ಶೀಟ್ ಸರಿಯಲು ಪ್ರಾರಂಭಿಸಿತೋ ಆವಾಗ ಅವಳಿಗೆ ಅವಳ ದೇಹಸ್ಥಿತಿಯ ಮತ್ತು ಮುಂದೆ ಶ್ರೀಕಾಂತ್ ಇರುವುದರ ಅನುಭವವಾಯಿತು. ತಕ್ಷಣ ತನ್ನ ಕೈಯಲ್ಲಿ ಬೆಡ್ಶೀಟ್ ಬಿಗಿಡಿದು ಶ್ರೀಕಾಂತ್ನನ್ನು ನೋಡಿದಳು. ಶ್ರೀಕಾಂತ್ ಸಮಜಾಯಿಸಿ ಕೊಡುವ ರೀತಿ, ಅದು ನಿನಗೆ ಪ್ರಜ್ಞೆ ಇರಲಿಲ್ಲ, ಹಾಗಾಗಿ ಡಾಕ್ಟರ್ ಈ ರೀತಿ ಮಾಡಲು ಹೇಳಿದ್ರು ಎಂದನು. ಗೌರಿ ಈ ಮಾತಿಗೂ ಸಹ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ರುಕ್ಮಿಣಿಗೆ ಮೆಸೇಜ್ ಮಾಡಿದ ಶ್ರೀಕಾಂತ್ ಗೌರಿಗೆ ಊಟ ತರಲು ಹೇಳಿದ. ರುಕ್ಮಿಣಿ ಊಟ ತಂದವಳು ಗೌರಿ ಬೆಡ್ಶೀಟ್ ಒಳಗೆ ತನ್ನನ್ನು ತಾನೇ ಮುಚ್ಚಿಕೊಂಡಿರುವುದನ್ನು ಗಮನಿಸಿ ರುಕ್ಮಿಣಿ ರೂಮ್ ಬಾಗಿಲಿನಿಂದಲೇ ಹೊರಟು ಹೋದಳು. ಶ್ರೀಕಾಂತ್ ಗೌರಿಗೆ ಊಟ ತಿನ್ನಿಸಿದ. ಮೊದಲು ಬೇಡ ಎಂದ ಗೌರಿ ಶ್ರೀಕಾಂತ್ ಕೋಪದ ಒಂದು ಲುಕ್ಗೆ ಮನ್ನಿಸಿದ್ದಳು. ಈಗಲೂ ಅವಳಿಗೆ ಜ್ವರ ಕಡಿಮೆಯಾಗಿರಲಿಲ್ಲ, ಆದರೆ ಮೊದಲಿಗೆ ಪರವಾಗಿರಲಿಲ್ಲ. ಊಟ ತಿಂದು ನಂತರ ಅವಳಿಗೆ ಮೆಡಿಸನ್ ನೀಡಿ ಹೆಗಲು ಸವರುತ್ತಾ, ಸಾರಿ, ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೆ. ನಿನ್ನ ಗಂಡನಿಗೆ ಇಷ್ಟು ರೇಗುವ ಅಧಿಕಾರ ಇಲ್ವಾ? ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀಯ? ನನಗೆ ನಿನ್ನನ್ನು ಮೇಲೆ ರೇಗುವ ಅಧಿಕಾರವೂ ಇಲ್ಲವಾ? ನೀನು ಇಷ್ಟು ಹಠ ಮಾಡೋದು ಸರಿಯಾ ಎನ್ನುತ್ತಾ ಅವಳನ್ನು ನೋಡಿದ. ಅವಳು ಏನೂ ಹೇಳದೆ ಅವನನ್ನು ತಬ್ಬಿ ಹಿಡಿದಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಅವಳಿಗೆ ಜ್ವರದ ಕಾವು ಹೆಚ್ಚಾದಂತೆ ಅನಿಸುತ್ತಿತ್ತು ಶ್ರೀಕಾಂತ್ಗೆ.